ನಮಸ್ಕಾರ. ಶಿವರಾಮ ಕಾರಂತರ ಭತ್ತದ ತೊರೆ ಕಾದಂಬರಿಯ ಕುರಿತಾಗಿ ಒಂದೆರಡು ಮಾತುಗಳನ್ನು ಹೇಳುವ ಒಂದು ಸುಯೋಗ ನನಗೆ ಈ ದಿನ ದೊರೆತಿದೆ. ಈ ಅವಕಾಶಕ್ಕಾಗಿ ಶಿವರಾಮ ಕಾರಂತರ ವೇದಿಕೆಗೆ ಧನ್ಯವಾದಗಳು. ಭತ್ತದ ತೊರೆ, ಮೊದಲು ಈ ಭತ್ತದ ತೊರೆ ಅನ್ನೋ ಒಂದು ಹೆಸರೇನಿದೆ ಅದನ್ನು ಅರ್ಥ ಮಾಡ್ಕೊಳ್ಳೋಣ. ಭತ್ತದ ತೊರೆ ಅಂದರೆ ಚಿಲುಮೆ ಅಥವಾ ಝರಿ. ಇಲ್ಲಿ ಎರಡು ಪ್ರಮುಖ ಪಾತ್ರಗಳಿದೆ ಈ ಕಾದಂಬರಿಯಲ್ಲಿ. ಒಂದು ವಿನತೆ, ಮತ್ತೊಂದು ಮಂಜುಳೆ. ಇವರಿಬ್ಬರ ಒಂದು ಪ್ರಜ್ಞೆ ಏನಿದೆ ಅದರ ಒಳಪದರಗಳನ್ನು ಶಿವರಾಮ್ ಕಾರಂತರು ಬಿಡಿಸಿಡ್ತಾ ಹೋಗ್ತಾರೆ. ಅವರ ಜೀವನದ ಹರಿವಿನ ಮೂಲಕ ಕಥೆಯನ್ನು ಕಟ್ಟಿಕೊಡ್ತಾರೆ. ಎಷ್ಟೇ ಕಷ್ಟ, ಎಷ್ಟೇ ನೋವು, ನಲಿವು, ಅವಮಾನಗಳು ಬಂದೊದಗಿದ್ರೂ ಸಹ ಎಂದಿಗೂ ಅವರು ಧೃತಿ ಕೆಡೋದಿಲ್ಲ. ಎಲ್ಲವನ್ನ ಅನುಭವಿಸಿಯೇ ತೀರ್ತಾರೆ. ದಿಟ್ಟೆಯರಾಗಿ ಅವರು ಸಮಸ್ಯೆಗಳನ್ನು ಎದುರಿಸ್ತಾರೆ. ಅವರ ಮನಸ್ಸಿನಲ್ಲಿರೋದು ಒಂದು ಭತ್ತದ ತೊರೆ, ಅಂದರೆ ಜೀವನೋತ್ಸಾಹ, ಜೀವನ ಪ್ರೀತಿ. ತೊರೆ ಅಂದರೆ ಜೀವನೋತ್ಸಾಹ, ಜೀವನ ಪ್ರೀತಿ. ಹೀಗಾಗಿ ನಾವು ಇದನ್ನು ಸಾಂಕೇತಿಕವಾಗಿ ಅರ್ಥ ಮಾಡ್ಕೋಬಹುದು. ಇದೇ ಈ ಭತ್ತದ ತೊರೆ ಹೆಸರಿನ ಪ್ರಾಮುಖ್ಯತೆ. ಮತ್ತು ಈ ಕಾದಂಬರಿ ಬಹಳ ಅನನ್ಯವಾದುದು ಅಂತ ನನಗನ್ಸುತ್ತೆ. ಯಾಕೆ ಅಂದರೆ ಇಡೀ ಕಾದಂಬರಿ ಒಂದು ರೀತಿಯ ಪ್ರಯೋಗದಂತಿದೆ. ಹಿಂದಿನ ಕಾದಂಬರಿಗಳು ಸರಸಮನ ಸಮಾಧಿ ಇರಬಹುದು ಅಥವಾ ಕನ್ಯಾಬಲಿ ಇರಬಹುದು, ಅಲ್ಲೂ ಸಹ ಬಹಳಷ್ಟು ಗಟ್ಟಿಗಿತ್ತಿರಿದ್ದಾರೆ. ಅವರ ಪಾತ್ರಗಳನ್ನು ಪಾತ್ರದ ಮೂಲಕ ಶಿವರಾಮ್ ಕಾರಂತರು ಪುರುಷ ಪ್ರಧಾನ ಸಮಾಜವನ್ನು ಪ್ರಶ್ನಿಸಿದ್ದಾರೆ. ದಿಟ್ಟತನದ ಹೆಣ್ಣುಮಕ್ಕಳನ್ನ ಚಿತ್ರಿಸಿದ್ದಾರೆ. ಅವರ ಪ್ರಜ್ಞೆಯನ್ನ ಅವರು ನಿರೂಪಿಸಿದ್ದಾರೆ, ಅನ್ವೇಷಿಸಿದ್ದಾರೆ. ಇಲ್ಲಿ ಏನು ವಿಶೇಷ ಅಂದರೆ ಈ ವಿನತೆ ಮತ್ತು ಮಂಜುಳೆಯರು ಇಬ್ಬರೂ ಸಹ ಬಿಡುಗಡೆಯನ್ನ ಬಯಸ್ತಾ ಇದ್ದಾರೆ. ಇಡೀ ನೀವು ಈ ಸ್ತ್ರೀವಾದಿ ಸಂಘಟನೆ ಏನಿದೆ ಅಥವಾ ಅವರು ನಡೆಸ್ಕೊಂಡು ಬರ್ತಾ ಇರೋ ಒಂದು ಪ್ರತಿರೋಧ ಏನಿದೆ ಅದು ಯಾಕೆ ನಡೀತಿದೆ ಅಂದರೆ ಬಹುಶಃ ಬಿಡುಗಡೆಗಾಗಿ, ಸ್ವಾತಂತ್ರ್ಯಕ್ಕಾಗಿ. ಪ್ರತಿರೋಧ ಇರೋದೇ ಸ್ವಾತಂತ್ರ್ಯಕ್ಕೋಸ್ಕರ. ಇಲ್ಲಿ ವಿನತೆ ಮತ್ತು ಮಂಜುಳೆಯರಿಬ್ಬರೂ ಸಹ ಬಿಡುಗಡೆಗಾಗಿ ಹಾತೊರಿತಿದ್ದಾರೆ. ಅವರ ಇಡೀ ಜೀವನ ಬಿಡುಗಡೆಯ ಸುತ್ತಲೇ ಇದೆ. ಹಾಗಿದ್ರೆ ಅವರು ಯಾವುದರಿಂದ ಬಂದಿಯಾಗಿದ್ದಾರೆ, ಅವರನ್ನು ಬಂಧಿಸಿರೋ ಶಕ್ತಿ ಆದರೂ ಯಾವುದು ಅಂತ ನೋಡಿದಾಗ ಮೊದಲಿಗೆ ವಿನತೆಯನ್ನು ನೋಡೋಣ. ವಿನತೆ ದೇವದಾಸಿ ಕುಟುಂಬದವಳು. ಅವಳ ತಾಯಿ ಮಂಜರಿ ಮತ್ತು ತಮ್ಮ ರಾಮಕೃಷ್ಣ. ಅದೊಂದು ಸಣ್ಣ ಕುಟುಂಬವಲ್ಲದ ಕುಟುಂಬ. ಅಂದರೆ ಶಾಲೆಗೆ ಹೋಗ್ತಾಳೆ, ಶಾಲೆಯಲ್ಲಿ ತಂದೆಯ ಹೆಸರನ್ನು ದಾಖಲು ಮಾಡೋಕ್ಕಾಗೋದಿಲ್ಲ. ಅವಳ ತರಗತಿಯಲ್ಲೇ ನಂದಿನಿ ಅನ್ನೋ ಹುಡುಗಿ ಕೂಡ ಇರ್ತಾಳೆ. ಅವಳು ಅದೇ ತಂದೆಗೆ ಹುಟ್ಟಿದವಳಾಗಿರ್ತಾಳೆ. ಆದರೆ ಅವಳು ತನ್ನ ತಂದೆಯ ಹೆಸರನ್ನು ನಮೂದಿಸೋ ಒಂದು ಅವಳಿಗೆ ಅವಕಾಶ ಇರುತ್ತೆ. ಆದರೆ ನಮ್ಮ ವಿನುತೆಗೆ ಇರೋದಿಲ್ಲ. ಹಾಗಾಗಿ ವಿನುತೆಗೆ ಈ ಒಂದು ದೇವದಾಸಿ ಪದ್ಧತಿಯಿಂದ ಬಿಡುಗಡೆ ಅಥವಾ ಸಮಾಜದ ಕಣ್ಣಲ್ಲಿ ಒಬ್ಬ ಸಂಭಾವಿತೆಯಾಗಿ ಕಾಣಿಸ್ಕೊಳ್ಳೋದಕ್ಕೆ ಇರೋ ಒಂದು ಮಾರ್ಗ ಅವಳ ಪ್ರಕಾರ, ಅವಳು ಸಮಾಜವನ್ನು ಅರ್ಥ ಮಾಡಿಕೊಂಡ ಪ್ರಕಾರ ವಿವಾಹವೇ ಆಗಿದೆ. ಅದು ಅವಳ ಬಿಡುಗಡೆಯ ಮಾರ್ಗ. ಹಾಗೆ ಮಂಜುಳೆದು ಬೇರೊಂದು ಕತೆ. ಅವಳ ತಾಯಿ ತೀರಿರ್ತಾರೆ, ಮತ್ತೆ ತಂದೆಗೆ ಅವಳು ಎರಡನೇ ಹೆಂಡತಿಯ ಮಗಳು. ಹಾಗೆ ಒಬ್ಬ ಅಣ್ಣ ಕೂಡ ಇರ್ತಾನೆ, ಮತ್ತೆ ಅತ್ತಿಗೆ ಇರ್ತಾಳೆ ಸುಮಿತ್ರೆ. ಸುಮಿತ್ರೆ ಒಂದು ರೀತಿ ತಾಟಗಿತ್ತಿ ಥರದವಳು. ಹಾಗಾಗಿ ಅವಳಿಗೆ ಸುಮಿತ್ರೆಗೆ ಮತ್ತು ನಮ್ಮ ಮಂಜುಳೆಗೆ ಬರ್ತಾ ಇರೋದಿಲ್ಲ. ಹಾಗಾಗಿ ಅವಳಿಗೆ ಒಂದು ರೀತಿಯ ಅನಾಥ ಪ್ರಜ್ಞೆ ಆವರಿಸಿರುತ್ತೆ. ಗೆಳತಿಯರ ಜೊತೆ ಸೇರಿ ಅವರೊಂದಿಗೆ ಕಾಲ ಕಳೆದು ತನ್ನ ಒಂಟಿತನದೊಂದಿಗೆ ಒಂದು ರೀತಿಯ ಅನುಸಂಧಾನ ಮಾಡ್ಕೊಳ್ತಾ ಇರ್ತಾಳೆ. ಮಂಜುಳೆಗೆ ಬಿಡುಗಡೆ ಅಂದ್ರೆ ಏನು? ಮಂಜುಳೆಗೆ ಸ್ವಾತಂತ್ರ್ಯ ಅಂದ್ರೆ ಅಣ್ಣ ತೋರಿಸಿದ ಹುಡುಗನನ್ನ ಮದುವೆ ಆಗೋದಲ್ಲ, ಪ್ರೇಮ ವಿವಾಹವಾಗುವುದು. ಅವಳಿಗೆ ಗೆಳತಿಯರ ಜೊತೆ ಒಂದು ಅನನ್ಯವಾದ ಸಂಬಂಧ ಇರುತ್ತೆ. ಅದರಲ್ಲೂ ಮನೋಹರ ಎಂಬ ಒಂದು ಪಾತ್ರ ಬರುತ್ತೆ. ಆ ಮನೋಹರನಿಗೆ ಅವಳು ಮನಸೋತಿರ್ತಾಳೆ. ಅವನ ಮನೆಗೂ ಕೂಡ ಗೆಳತಿಯರ ಜೊತೆ ಹೋಗಿರ್ತಾಳೆ. ಅವರು ಸತ್ಯವಾನ್ ಸಾವಿತ್ರಿ ಅನ್ನೋ ನಾಟಕವನ್ನು ಸಹ ಆಡಿರ್ತಾರೆ. ಇದು ವಿನತೆ ಮತ್ತು ಮಂಜುಳೆ. ಆ ವಿನತೆ ಬಹಳ ಅಳುಕು ಸ್ವಭಾವದ ಮುಗ್ಧ ಹುಡುಗಿ.
ಅವಳಿಗೆ ಯಾರ ಒಂದು ಅಟೆನ್ಷನ್ ಕೂಡ ಅಥವಾ ಪುರಸ್ಕಾರ ಸಹ ಬೇಕಾಗಿರಲ್ಲ. ತನ್ನ ಪಾಡಿಗೆ ತಾನು ಇದ್ಬಿಡ್ಬೇಕು, ಕಳೆದೋಗ್ಬಿಡ್ಬೇಕು, ಮದುವೆ ಆಗಬೇಕು, ಎಲ್ಲ ಸಮಾಜದಲ್ಲಿ ಗೌರವದಿಂದ ಬದುಕ್ತಿರೋ ಹೆಣ್ಮಕ್ಳ ಥರ ತಾನು ಬದುಕಬೇಕು ಅನ್ನೋದಷ್ಟೇ ವಿನತೆಯ ಆಸೆ. ಆದರೆ ಮಂಜುಳೆ ಹಾಗಲ್ಲ. ಆಕೆ ಭಾವನಾಜೀವಿ. ಅವಳು ಪ್ರೀತಿಯ ಒಂದು ಪಾಶದಲ್ಲಿ ಸಿಕ್ಕಾಕೊಳ್ತಾಳೆ. ಇಬ್ಬರು ಹೋಗೋದು ಮುಂಬೈಗೆ. ಮುಂಬೈ ಅವರ ಕರ್ಮಭೂಮಿ. ಮುಂಬೈನಲ್ಲಿ ಮಂಜುಳೆ ಮನೋಹರನ್ನ ಅಥವಾ ಪ್ರೀತಿಯನ್ನ ಹುಡುಕ್ತಾ ಹೋಗ್ತಾಳೆ. ವಿನತೆ ಗೌರವಾನ್ವಿತ ಬದುಕನ್ನ ಹುಡುಕೊಳ್ತಾ ಹೋಗ್ತಾಳೆ. ಯಾಕೆಂದ್ರೆ ವಿನತೆಗೆ ಗೊತ್ತಿರುತ್ತೆ, ಅವಳು ತನ್ನ ಹಳ್ಳಿಯಲ್ಲೇ ಉಳಿದ್ರೆ ಅವಳ ತಾಯಿ ಕೋಡಂಗಿ ನಾಗರಾಜ ಅನ್ನೋ ಒಬ್ಬ ಶ್ರೀಮಂತ ವ್ಯಾಪಾರಿಗೆ ತನ್ನನ್ನು ದೇವದಾಸಿಯಾಗಿ ಮಾರಿಬಿಡಬಹುದು ಅನ್ನೋದು ಗೊತ್ತಿರುತ್ತೆ. ಹಾಗಾಗಿ ವಿನತೆ ಊರು ಬಿಡ್ತಾಳೆ. ಅವಳ ತಮ್ಮನ ಸಹಾಯ ಪಡೆದು ಊರು ಬಿಟ್ಬಿಡ್ತಾಳೆ. ಹಾಗೇನೆ ಮಂಜುಳೆ ಮನೋಹರನನ್ನ ಹುಡುಕಿ ಊರು ಬಿಡ್ತಾಳೆ. ಇಲ್ಲಿ ಈ ಕಾದಂಬರಿ ಓದ್ತಾ ಇದ್ದಾಗ ನನಗನ್ಸಿದ್ದು, ಇದು ಬಹುಶಃ ಸ್ತ್ರೀವಾದಿ ನೆಲೆಯಲ್ಲಿ ನಾವು ಇದನ್ನು ಅರ್ಥ ಮಾಡಿಕೊಂಡ್ರೆ ನಮ್ಮ ಓದು ಬಹಳ ಪ್ರೊಡಕ್ಟಿವ್ ಆಗಿರುತ್ತೆ ಅನ್ನೋದು ನನಗೆ ಅನಿಸಿದ್ದು. ಯಾಕೆಂದರೆ ಇಲ್ಲಿ ಕೇವಲ ಸ್ತ್ರೀ ಪಾತ್ರಗಳ ಮೂಲಕ ಅವರ ಪ್ರಜ್ಞೆಯ ಒಳ ಪದರಗಳನ್ನು ಅನ್ವೇಷಣೆ ಮಾಡ್ತಾ ಇರೋದಷ್ಟೇ ಅಲ್ಲ, ಶಿವರಾಮ್ ಕಾರಂತರು ಸ್ತ್ರೀವಾದಿ ತತ್ವದ ಒಂದು ಶೋಧನೆಯನ್ನು ಕೂಡ ನಡೆಸಿದ್ದಾರೆ. ಅದು ಒಂದು ಕ್ರಿಯೇಟಿವ್ ಆಗಿ ಸೃಜನಶೀಲತೆಯಿಂದ ಒಂದು ಸೃಜನಾ ಪ್ರಕ್ರಿಯೆ ಮೂಲಕ ಒಂದು ತತ್ವವನ್ನು ಪ್ರತಿಪಾದಿಸ್ತಿದ್ದಾರೆ. ಅವರ ಹಿಂದಿನ ಹಲವಾರು ಕಾದಂಬರಿಗಳಂತೆ ಇಲ್ಲೂ ಸಹ ಪುರುಷ ಪ್ರಧಾನ ವ್ಯವಸ್ಥೆಯ ವಿರುದ್ಧ ಒಂದು ರೀತಿಯ ಟೀಕೆ ಕಂಡುಬರುತ್ತೆ. ಈಗ ವಿನತೆ ಮತ್ತು ಮಂಜುಳೆ ಮುಂಬೈಗೆ ಹೋಗ್ತಾರೆ. ಅಲ್ಲಿ ಅವ್ರಿಗೆ ಬಿಡುಗಡೆ ಸಿಗುತ್ತಾ? ವಿನತೆ ಬಯಸಿದ ಸಂಭಾವಿತ ಬದುಕು ಅವಳಿಗೆ ಸಿಗುತ್ತಾ? ಗೌರವ ಸಿಗುತ್ತಾ? ಅಥವಾ ಮಂಜುಳೆ ಬಯಸಿದ ನಿಷ್ಕಲ್ಮಶ ಪ್ರೀತಿ ಅಥವಾ ಒಂದು ರೀತಿಯ ಪ್ಯಾಷನೇಟ್ ಪ್ರೇಮ ಅವಳಿಗೆ ಅಲ್ಲಿ ಸಿಗತ್ತಾ ಅನ್ನೋದೇ ಈ ಒಂದು ಭತ್ತದ ತೊರೆಯ ಕಥಾಹಂದರ. ಮೊದಲಿಗೆ ವಿನತೆಯ ಬದುಕನ್ನು ನೋಡೋಣ. ಆ ಬದುಕಿನ ಹರಿವನ್ನು ನಾವು ಹುಡುಕೋಣ. ವಿನತೆ ಮುಂಬೈಗೆ ಹೋಗ್ತಾಳೆ. ತನ್ನ ಸ್ನೇಹಿತರಾದ ಮಂಜುನಾಥ, ರಾಜೀವಯ್ಯರ ಸಹಾಯದಿಂದ ಒಬ್ಬ ವ್ಯಕ್ತಿಯನ್ನು ಮದುವೆ ಆಗ್ತಾಳೆ. ಅವನ ಹೆಸರನ್ನ ನಾನು ಆಮೇಲೆ ಹೇಳ್ತೀನಿ. ಆ ವ್ಯಕ್ತಿಯನ್ನ ಮದುವೆ ಆಗ್ತಾಳೆ. ಅವನಿಗೆ ಈಗಾಗಲೇ ಮದುವೆ ಆಗಿ 2 ಮಕ್ಕಳಿರ್ತಾರೆ. ಈಕೆ ಮಲತಾಯಿಯಾಗಿ ಹೋಗ್ತಾಳೆ. ಆದರೆ ಮಲತಾಯಿ ಅಂತ ಎಂದೂ ನಡ್ಕೊಳ್ಳೋದಿಲ್ಲ. ಅವಳದು ಶುದ್ಧ ಗಾಂಧಿ ಮಾರ್ಗ. ಗಂಡ ಎಷ್ಟೇ ಕಿರುಕುಳ ಕೊಟ್ಟರು, ಅನುಮಾನಿಸಿದ್ರು, ಕಡೆಗೆ ಅವಳನ್ನ ವ್ಯಭಿಚಾರಿಣಿ ಅಂತ ಕರೆದು ಬಾಗಿಲಿಗೆ ಬೀಗ ಹಾಕಿದ್ರು ಸಹ ಅವಳು ತುಟಿಕ್ ಪಿಟಿಕ್ ಅನ್ನೋದಿಲ್ಲ. ವಿನತೆಯ ಮದುವೆಯಾದ ಮೊದಲ 6-7 ತಿಂಗಳು ಎಲ್ಲವೂ ಚೆನ್ನಾಗಿರುತ್ತೆ. ಮಕ್ಕಳನ್ನು ತನ್ನ ಮಕ್ಕಳಂತೆ ಚೆನ್ನಾಗಿ ನೋಡ್ಕೊಳ್ತಾಳೆ. ಅವಳಿಗೂ ಸಹ 3 ಮಕ್ಕಳಾಗುತ್ತವೆ. ಆದರೆ ಬರುತ್ತಾ ಅವಳ ಗಂಡನ ಒಂದು ವರ್ತನೆಯಲ್ಲಿ ಬದಲಾವಣೆ ಕಾಣುತ್ತೆ. ಎಷ್ಟರ ಮಟ್ಟಿಗೆ ಅಂದರೆ, ಒಂದಿನ ಒಂದು ಪತ್ರವನ್ನು ಕೊಟ್ಟು ಹೇಳ್ತಾನೆ, ಈ ಪತ್ರದಲ್ಲಿ ನೀನು ಬರಿಬೇಕು, ನಿನಗೆ ಹುಟ್ಟಿದ ಮಕ್ಕಳು ನಿನ್ನವಲ್ಲ, ಇದು ವ್ಯಭಿಚಾರಕ್ಕೆ ಹುಟ್ಟಿದ್ದು. ನೀನು ಇದಕ್ಕೆ ಸಹಿ ಮಾಡಿದ್ರೆ ಬಚಾವಾದೆ, ಇಲ್ಲ ಅಂದರೆ ನಿನ್ನ ಮಕ್ಕಳನ್ನು ನಾನೇ ಕೈಯಾರೆ ಕೊಂದುಬಿಡ್ತೀನಿ. ಒಂದು ಕೈಲಿ ಕತ್ತಿ ಹಿಡ್ಕೊಂಡಿದ್ದಾನೆ, ಒಂದು ಚಾಕು ಹಿಡ್ಕೊಂಡಿದ್ದಾನೆ, ಇನ್ನೊಂದು ಕೈಲಿ ಪತ್ರ ಹಿಡ್ಕೊಂಡಿದ್ದಾನೆ. ಈ ವಿನತೆ ಯಾವ ಬಿಡುಗಡೆ ಬಯಸಿ ಈ ವಿವಾಹವೆಂಬ ಒಂದು ವ್ಯವಸ್ಥೆಯೊಳಗೆ ಬಂದಲೋ ಅವಳಿಗೆ ಸಿಗಬೇಕಾದ ಗೌರವ ಸಿಗಲಿಲ್ಲ. ಈ ವ್ಯಕ್ತಿ ಯಾಕೆ ಅವಳನ್ನು ಗೌರವಿಸ್ತಿರ್ಲಿಲ್ಲ? ಅದಕ್ಕೆ ಕಾರಣ ಆಕೆ ದೇವದಾಸಿ ಸಮುದಾಯದಿಂದ ಬಂದವಳು ಅನ್ನೋದು ಒಂದು ಕಾರಣ ಆಗಿರಬಹುದು. ಅದಲ್ಲದೆ ಇವನು ಬೇಸಿಕಲಿ 2 ಮುಖದ ವ್ಯಕ್ತಿ. ಅಥವಾ ಈಗಿನ ಒಂದು ಪರಿಭಾಷೆಯಲ್ಲಿ ಹೇಳೋದಾದ್ರೆ ಅವನಿಗೊಂದು ನಾರ್ಸಿಸಿಸ್ಟ್ ಮನೋಭಾವ ಇದೆ. ತನ್ನ ಅಗತ್ಯಗಳೇ ಅತಿ ಮುಖ್ಯ ಎನ್ನುವಂಥದ್ದು. ಈ ವ್ಯಕ್ತಿ ಮುಂಬೈಯಿಂದ ದಿಲ್ಲಿಗೆ ಆಫೀಸ್ ಶಿಫ್ಟ್ ಆಗುತ್ತೆ. ಅಲ್ಲಿಗೆ ಹೋಗ್ತಾನೆ. ಅಲ್ಲಿ ಅಂಜಲಿ ಮತ್ತು ಇವಳ ಬಾಲ್ಯದ ಗೆಳತಿ ಮಂಜುಳೆಯರ ಜೊತೆ ಇರ್ತಾನೆ. ಗಾವ್ಕರ್ ಅಂತ ಈ ವ್ಯಕ್ತಿಯ ಹೆಸರು. ಅವನ ಆಫೀಸ್ನಲ್ಲಿ ಇವನು ತುಂಬ ಒಳ್ಳೆ ಬಾಸ್, ಯಾರಿಗೂ ಕಿರುಕುಳ ಕೊಡೋದಿಲ್ಲ, ತುಂಬ ಪಾಪ್ಯುಲರ್ ಬಾಸ್, ಎಲ್ರಿಗೂ ಇಷ್ಟ. ಅವನು ದಿಲ್ಲಿನಲ್ಲಿ ಆಫೀಸ್ ಮಾಡ್ತಾನೆ ಅಂತ ಗೊತ್ತಾದ ತಕ್ಷಣ ಮಂಜುಳೆ ಮತ್ತು
ಅಂಜಲಿ, ಮಂಜುಳೆಯ ಗೆಳತಿ ಅಂಜಲಿ. ಅಂಜಲಿ ಬಗ್ಗೆ ನಾನು ಆಮೇಲೆ ಹೇಳ್ತೀನಿ. ಅವರಿಬ್ರು ದಿಲ್ಲಿಗೆ ಅವನ ಜೊತೆ ಹೋಗ್ತಾರೆ. ಈಗ ನೋಡಿ ಹೇಗೆ ಕೊಂಡಿ ಇದೆ. ವಿನತೆ ಮುಂಬೈಗೆ ಬರೋದು ಗೌರವವನ್ನ ಹುಡುಕಿ, ಆದರೆ ಅವಳಿಗೆ ಅದು ಸಿಕ್ಕೋದಿಲ್ಲ. ಆಗ ಇಲ್ಲಿ ಶಿವರಾಮ್ ಕಾರಂತರು ಬಹಳ ಜಾಣ್ಮೆಯಿಂದ ಏನು ಮಾಡ್ತಾ ಇದ್ದಾರೆ ಅಂದರೆ, ವಿವಾಹ ಬಿಡುಗಡೆ ಆಗಬಹುದಾ ಅನ್ನೋದೇ ಅವರ ಪ್ರಶ್ನೆ ಆಗಿದೆ. ಯಾಕೆಂದರೆ ದೇವದಾಸಿ ಪದ್ಧತಿ ಆಗಲಿ, ವಿವಾಹ ಪದ್ಧತಿ ಆಗಲಿ, ಇವೆರಡು ಪುರುಷ ಪ್ರಧಾನ ಸಮಾಜದ ಅಂಶಗಳೇ ಆಗಿವೆ. ಇವೆರಡರಲ್ಲೂ ಸಹ ನಿಮಗೆ ಅಲ್ಲಿನ ಒಂದು ನಂಬಿಕೆಗಳು, ರೀತಿ ರಿವಾಜುಗಳೇ ಇರುತ್ತೆ. ಆದ್ದರಿಂದ ವಿವಾಹ ಹೆಚ್ಚಿನದ್ದೇನು ಕೊಡೋದಿಲ್ಲ. ವಿವಾಹವನ್ನು ಸಹ ಒಂದು ರೀತಿ ಪ್ರಶ್ನೆಗೆ ಒಳಪಡಿಸ್ಬೇಕು, ವಿಮರ್ಶೆಗೆ ಒಳಪಡಿಸ್ಬೇಕು ಅನ್ನೋ ಒಂದು ಮಾತನ್ನ ಇಲ್ಲಿ, ಅಥವಾ ಒಂದು ತತ್ವವನ್ನ ಇಲ್ಲಿ ಶಿವರಾಮ್ ಕಾರಂತರು ಬಹುಶಃ ಪ್ರತಿಪಾದಿಸ್ತಾ ಇದ್ದಾರೆ. ಹಾಗೇನೆ ವಿನತೆ ಸಾಕಷ್ಟು ಅನುಭವಿಸ್ತಾಳೆ. ಮತ್ತೆ ಗಂಡ ಅನ್ನಿಸ್ಕೊಂಡವನು ದಿಲ್ಲಿಗೆ ಹೋಗ್ತಾನೆ. ದಿಲ್ಲಿನಲ್ಲಿ ಮಂಜುಳೆ ಅವನ ಅಡಿನಲ್ಲಿ ಕೆಲಸ ಮಾಡ್ತಿರ್ತಾಳೆ. ಮಂಜುಳೆ ವಿನತೆಯ ಬಾಲ್ಯ ಗೆಳತಿ. ಅವಳಿಗೆ ಗೊತ್ತಿರೋದಿಲ್ಲ ತಾನು ಕೆಲಸ ಮಾಡ್ತಾ ಇರೋದು ಈ ವ್ಯಕ್ತಿಯ, ಈ ವಿನತೆಯ ಗಂಡನ ಜೊತೆಯಲ್ಲಿ ಅಂತ. ಆಮೇಲೆ ಏನಾಗುತ್ತೆ, ಇದಾದ್ಮೇಲೆ ಮಂಜುಳೆ ಮುಂಬೈಗೆ ಹೋಗಿ, ಈಗ ಮಂಜುಳೆ ಕತೆ ಹೇಳ್ತೀನಿ. ಮಂಜುಳೆ ಮುಂಬೈಗೆ ಬರ್ತಾಳೆ. ಮನೋಹರ ಸಿಕ್ಕೋದೇ ಇಲ್ಲ. ಮನೋಹರನಿಗೆ ಬಣ್ಣದ ಲೋಕದ ರುಚಿ ಹತ್ತಿದೆ. ಅಲ್ಲಿ ಮುಂಬೈನ ಬೀದಿ ಬೀದಿಗಳಲ್ಲಿ ಅಲೆದು ಅವಕಾಶಕ್ಕಾಗಿ ಎಡತಾಗ್ತಾ ಇದ್ದಾನೆ. ಸಿಕ್ಕವನ್ನೆಲ್ಲ ನಂಬ್ತಾ ಇದ್ದಾನೆ, ಮೋಸ ಹೋಗ್ತಿದ್ದಾನೆ, ತಾನು ನಂಬಿಸ್ತಿದ್ದಾನೆ. ಮತ್ತು ಅವನಿಗೆ ಹೆಣ್ಮಕ್ಕಳ ಗೀಳು ಸಹ ಹತ್ತಿರುತ್ತೆ. ನರ್ತನ ಶಾಲೆ ನಡೆಸೋಕ್ಕೆ ಪ್ರಯತ್ನ ಪಡ್ತಾನೆ. ಪ್ರೇಯಸಿಯರೊಟ್ಟಿಗೆ ಇರ್ತಾನೆ. ಈ ಒಂದು ಬಣ್ಣದ ಬೆಡಗಿಗೆ ಬೆರಗಾದ ಮನೋಹರ ಮಂಜುಳೆಯ ನೆನಪಿರ್ಲಿ, ತನ್ನ ತಾಯಿ ಸತ್ತಾಗ ಕೂಡ ಊರಿಗೆ ಹೋಗೋಕ್ಕಾಗೋದಿಲ್ಲ. ಇಲ್ಲಿ ಶಿವರಾಮ್ ಕಾರಂತರು ವಾಸ್ತವ ಜೀವನದ ಕತೆ ಹೇಳ್ತಾ ಇದ್ದಾರೆ. ವಾಸ್ತವದ ಜೀವನದ ಕತೆ ಹೇಳಬೇಕಾದ್ರೆ ನಮ್ಮ ಕಣ್ಣು ಮುಂದೆನೆ ಈ ರೀತಿ ಸಿನಿಮಾ ಜಗತ್ತಿಗೆ ಮರಳಾಗಿ ತಮ್ಮ ತನವನ್ನ ಕಳ್ಕೊಂಡವರು, ಎಲ್ಲವನ್ನ ಕಳ್ಕೊಂಡವರು, ಅವರ ಬದುಕಿನ ಕಥೆಗಳು ಎಷ್ಟೋ ಇವೆ. ಹಾಗಾಗಿ ಇದು ಒಂದು ಪರಿಣಾಮಕಾರಿಯಾದ ಚಿತ್ರಣ. ಮನೋಹರನ್ಗೆ ಮಂಜುಳೆಯ ಇಲ್ವೇ ಇಲ್ಲ. ಆಕೆ ಆಮೇಲೆ ಒಬ್ಬ ಸಹೋದ್ಯೋಗಿಯೊಂದಿಗೆ ಪ್ರೇಮ ಪಾಶದಲ್ಲಿ ಬೀಳ್ತಾಳೆ. ಅದರಿಂದ ಆಕೆಗೇನು ಒಳ್ಳೇದಾಗಲ್ಲ. ಯಾಕಂದರೆ ಅವನಿಗೆ ಈಗಾಗಲೇ ಮದುವೆ ಆಗಿರುತ್ತೆ. ಬರೀ ಮೋಸ ಮಾಡ್ತಿರ್ತಾನೆ. ಆಮೇಲೆ ಒಂದು ಗರ್ಭಪಾತವೂ ಆಗುತ್ತೆ. ಅದು ಅವಳಿಗೆ ಬಹಳ ಗಿಲ್ಟನ್ನು ಕೊಡುತ್ತೆ. ತಾನು ಮಾಡ್ತಿರೋದು ತಪ್ಪು ಅನ್ನೋ ಒಂದು ನೈತಿಕವಾದ ಒಂದು ಬಾಧೆ, ಕಿರಿಕಿರಿ ಕೂಡ ಅವಳಿಗಾಗುತ್ತೆ. ಆಗ ಅವಳ ಜೊತೆ ಇದ್ದ ಗೆಳತಿ ಅಂಜಲಿ ಈ ಗರ್ಭಪಾತವಾಗಲಿ, ಪ್ರೇಮವಾಗಲಿ, ಪ್ರೀತಿಯಾಗಲಿ ಯಾವುದಕ್ಕೂ ಅವಳು ಕೇರ್ ಮಾಡೋದಿಲ್ಲ. ಇನ್ಫ್ಯಾಕ್ಟ್ ಅವಳಿಗೆ ಯಾವ ನೈತಿಕ ಬೇಲಿಗಳು ಇಲ್ಲ. ಅವಳೊಂದು ಒಂದು ರೀತಿಯ ಹೆಡೋನಿಸ್ಟಿಕ್, ಅಂದರೆ ಸುಖದಲ್ಲಿ ನಂಬಿಕೆ ಇಟ್ಟಂತಹ ವ್ಯಕ್ತಿತ್ವ. ಆ ಕ್ಷಣದಲ್ಲಿ ಬದುಕುವ ಒಂದು ಸ್ವತಂತ್ರ ಶಕ್ತಿ ನಮ್ಮ ಅಂಜಲಿಯದು. ಹಾಗಾಗಿ ಬಹುಶಃ ಮಂಜುಳೆ ಬಿಡುಗಡೆಯನ್ನು ಬಯಸ್ತಾ ಇರೋ ಕಾರಣದಿಂದ ಅಂಜಲಿಯ ಸಾನ್ನಿಧ್ಯ ಅವಳಿಗೆ ಬಹಳ ಸುಖವನ್ನು ತಂದುಕೊಡುತ್ತೆ. ದಿಲ್ಲಿಗೆ ಹೋಗ್ತಾಳೆ. ದಿಲ್ಲಿನಲ್ಲಿ ಗಾವ್ಕರ್, ಅಂದರೆ ನಾನು ವಿನತೆಯ ಗಂಡ ಅಂತ ಯಾರು ಹೇಳ್ತಿದ್ದೆ, ಗಾವ್ಕರ್ನೊಟ್ಟಿಗೆ ಇರ್ತಾಳೆ. ಅಲ್ಲಿ ಅವರು ಭಾನುವಾರ ಶನಿವಾರ ಆದರೆ ಊರೆಲ್ಲ ಸುತ್ತಿ ಜುಹು ಬೀಚ್ ಇರ್ಬೋದು, ಮೃಗಾಲಯ ಇರ್ಬೋದು, ಅಲ್ಲಿ ಇಲ್ಲಿ ಓಡಾಡ್ತಾ ಮೋಜು ಮಸ್ತಿ ಮಾಡ್ತಿರ್ತಾರೆ. ಅವರಿಗೆ ಬೇರೆ ರೀತಿಯ ಒಂದು ಸಂಪರ್ಕ ಇತ್ತೆ, ಬೇರೆ ರೀತಿಯ ಸುಖಗಳಲ್ಲಿ ಅವರು ಪಾಲು ಪಡೆದಿದ್ರೆ ಎಂಬ ವಿಷಯವನ್ನ ಶಿವರಾಮ್ ಕಾರಂತರು ಬಹಳ ಸ್ಪಷ್ಟೀಕರಿಸೋದಿಲ್ಲ ಇಲ್ಲಿ. ಆದರೆ ಇದು ನಮ್ಮ ಓದುಗನ ಒಂದು ಅರ್ಥ ಮಾಡಿಕೊಳ್ಳೋ ಶಕ್ತಿಗೆ ಬಿಟ್ಟಿದ್ದು. ಹೇಗೆ ಅಂದರೆ ಇದೊಂದು ರೀತಿ ಕೊಟ್ಟು ತಗೊಳ್ಳೋ ಒಂದು ಟ್ರಾನ್ಸಾಕ್ಷನಲ್ ಸಂಬಂಧ. ಗಾವ್ಕರ್ಗೆ ಹೇಗೆ ಬೇಕೋ ಹಾಗೆ ಅಂಜಲಿ ಮತ್ತು ಮಂಜುಳೆಯರಿರ್ತಾರೆ. ಮಂಜುಳೆ ಮತ್ತು ಅಂಜಲಿಗೆ ಹೇಗೆ ಬೇಕೋ ಹಾಗೆ ಗಾವ್ಕರ್ ಅವರು ಇರ್ತಾರೆ. ಹೀಗೆ ಅವರು ಸುಖವಾಗಿರ್ತಾರೆ. ಆದರೆ ಗಾವ್ಕರ್ ಎಂದಿಗೂ ತನ್ನ ಹೆಂಡತಿ ಅಂದರೆ ವಿನತೆಯನ್ನು ದಿಲ್ಲಿಗೆ ಕರೆಸ್ಕೊಳ್ಳೋದೇ ಇಲ್ಲ. ದಿಲ್ಲಿಯಲ್ಲಿ ಬಂಗಲೆಯಲ್ಲಿ ಇರ್ತಾನೆ. ಬಂದ ದುಡ್ಡನ್ನೆಲ್ಲ ಜೂಜಿಗೆ, ಹೆಣ್ಣು ಮಕ್ಕಳ ಮೇಲೆ ಸುರಿದು ಸಂತೋಷವಾಗಿರ್ತಾನೆ. ಆದರೆ ಇಲ್ಲಿ ಒಂದು ಪೊಯಿಟಿಕ್ ಜಸ್ಟಿಸ್ ಅಂತಾರಲ್ಲ, ಅದು ನಡೆಯುತ್ತೆ. ಹೇಗೆ ಅಂದರೆ ಒಂದಿನ ಭಾನುವಾರ ಅವರು ಎಲ್ಲೋ ಒಂದು ಜಾಗಕ್ಕೆ ಹೋಗಿರ್ತಾರೆ. ನಗ್ನಗ್ತಾ ಮಾತಾಡಿಕೊಂಡು ಅಂಜಲಿ ಪಕ್ಕದಲ್ಲಿ, ಮಂಜುಳಾ ಪಕ್ಕದಲ್ಲಿ
ಗಾವ್ಕರ್ ನಡ್ಕೊಂಡು ಹೋಗ್ತಾ ಇರ್ತಾರೆ. ಎಲ್ಲಿಂದನೋ ಒಂದು ಆರ್ಮಿ ವ್ಯಾನ್ ಬರುತ್ತೆ. ಆರ್ಮಿ ವ್ಯಾನ್ ಏನು ಮಾಡುತ್ತೆ, ಗಾವ್ಕರ್ ಕಾಲ್ ಮೇಲೆ ಹರಿದೋಗ್ಬಿಡುತ್ತೆ. ಸೊ ಇದ್ದಾಗ ಅವರು ಸೌಖ್ಯದಿಂದ ಇದ್ದಾಗ ಅವ್ರ ಜೊತೆ ಇರ್ತಾ ಇದ್ರು. ಬಹಳ ಸಹಜವಾಗಿ ಅವನಿಗೆ ಯಾವಾಗ ಒಂದು ಆಶ್ರಯ ಬೇಕು, ಶುಶ್ರೂಷೆ ಬೇಕು ಅಂದಾಗ ಹೆಂಡತಿಗೆ ಒಂದು ಫೋನ್ ಆಗುತ್ತೆ. ವಿನತೆ ಅವನಿಗೆ ಆಶ್ರಯ ಕೊಡ್ತಾಳೆ. ಆದರೆ ಅವಳ ಸ್ನೇಹಿತ ಮಂಜುನಾಥ ಮತ್ತು ರಾಜೀವೇಯರ್ ಹೇಳ್ತಾರೆ, ನೀನೇನು ಅವನ್ನ ಕ್ಷಮಿಸ್ಬೇಕಾಗಿಲ್ಲ, ನೀನು ಅವನ ಸೇವೆ ಮಾಡಬೇಕಾಗಿಲ್ಲ, ಅವ್ನು ನೀನು ತುಂಬ ಅನ್ಯಾಯ ಮಾಡಿದ್ದಾನೆ ಅಂತ. ಆದರೆ ವಿನತೆ ಒಪ್ಪೋದಿಲ್ಲ. ನಾನು ಆಗಲೇ ಹೇಳ್ದಂಗೆ ಆಕೆದು ಗಾಂಧಿ ಮಾರ್ಗ, ಪ್ರೀತಿ ವಿಶ್ವಾಸದ ಮೂಲಕ ಮನಸ್ಸನ್ನು ಗೆಲ್ಲಬೇಕು ಅನ್ನೋ ಒಂದು ಉದಾತ್ತವಾದ ಚಿಂತನೆ ಮತ್ತು ಔದಾರ್ಯ ಕೂಡ. ಅವಳು ಗಾವ್ಕರ್ನ ಸೇವೆ ಮಾಡ್ತಾಳೆ. ಆ 2-3 ವರ್ಷಗಳಲ್ಲಿ ಅವನ ವರ್ತನೆಯಲ್ಲಿ ಏನು ಬದಲಾವಣೆ ಇರೋದಿಲ್ಲ. ತನ್ನ ಮೊದಲ ಹೆಂಡತಿಯ ಮಗನನ್ನು ಹೇಗೆ ಕೆಲಸಕ್ಕೆ ಸೇರಿಸೋದು, ಅವನ ದುಡ್ಡಿಂದ ತನ್ನ ಜೂಜು ಆಡುವ ಒಂದು ಶೋಕಿ ಹೇಗೆ ಮಾಡೋದು, ಇದ್ರ ಬಗ್ಗೆನೇ ಯೋಚನೆ ಮಾಡ್ತಿರ್ತಾನೆ. ಅವನಿಗೆ ಎಂದಿಗೂ ವಿನತೆಯ ಬಗ್ಗೆ ಗೌರವ ಬರೋದೇ ಇಲ್ಲ. ಇದು ಒಂದು ನಿಜವಾಗ್ಲೂ ಪರಿಣಾಮಕಾರಿಯಾದ ಒಂದು ವಾಸ್ತವ ಚಿತ್ರಣ. ನಿಮಗೆ ಬೇರೆ ಕಾದಂಬರಿಗಳನ್ನು ಓದಿದಾಗ ಒಂದು ರೀತಿ ಮಹಿಳಾ ಪಾತ್ರಗಳಿಗೆ ಎಲ್ಲಿಂದನೋ ಒಬ್ಬ ಗಂಡು ಬರ್ತಾನೆ, ಅವನು ರೆಸ್ಕ್ಯೂ ಮಾಡ್ತಾನೆ ಅಥವಾ ಪರಿವರ್ತನೆ ಆಗುತ್ತೆ, ಇಂಥದ್ದೆಲ್ಲ ಒಂದು ರೊಮ್ಯಾಂಟಿಕ್ ಆದ ಒಂದು ತಿರುವು ಸಿಗುತ್ತೆ. ಆದರೆ ಶಿವರಾಮ್ ಕಾರಂತರ ಒಂದು ಚಿತ್ರಣದಲ್ಲಿ ಅದು ಕಾಣಬರೋದಿಲ್ಲ. ಯಾಕೆಂದರೆ ಇದು ವಾಸ್ತವ. ಅವನು ಆತ್ಮರತಿ ಉಳ್ಳವನು, ಒಬ್ಬ ನಾರ್ಸಿಸಿಸ್ಟ್ ಪರ್ಸನ್. ಅವನಿಗೆ ತನ್ನ ಅಗತ್ಯಗಳೇ ಮುಖ್ಯವಾಗಿರೋದ್ರಿಂದ ವಿನತೆ ಎಷ್ಟೇ ಒಳ್ಳೆಯವಳಾದರೂ ಅದನ್ನು ಅವನು ಕೃತಜ್ಞತೆಯಿಂದ ಸ್ಮರಿಸೋದಾಗಲಿ ಆಗೋದಿಲ್ಲ, ಪರಿವರ್ತನೆಯಂತೂ ಮೊದಲೇ ಆಗೋದಿಲ್ಲ. ಆದರೆ ಆಕೆ ನೋಡ್ಕೊಳ್ತಾಳೆ, 2-2.5 ವರ್ಷ ನೋಡ್ಕೋತಾಳೆ. ಅದಾದ್ಮೇಲೆ ಅವನು ಗಾವ್ಕರ್ ಸತ್ತು ಹೋಗ್ತಾನೆ. ಅವನು ಸತ್ತ ಮೇಲೆ ಅವಳಿಗೆ ನಿಜವಾದ ಬಿಡುಗಡೆ ಅನ್ನೋದು ಸಿಗತ್ತೆ. ಅಂದರೆ ಇಲ್ಲಿ ಶಿವರಾಮ್ ಕಾರಂತರು ಏನು ಹೇಳಕ್ಕೆ ಹೊರಟಿದ್ದಾರೆ ಅಂದರೆ, ಭಾವನೆಗಳ ಬೆನ್ನು ಹತ್ತಿ ಹೋಗಿ ನಾನು ಸಂಭಾವಿತೆ ಆದೆ ಅಥವಾ ಗೌರವ ದಕ್ಕಿಸಿಕೊಂಡೆ ಅನ್ನೋದು ಒಂದು ಭ್ರಮೆ. ಒಬ್ಬ ಸ್ತ್ರೀ ನಿಜವಾಗ್ಲೂ ಬಿಡುಗಡೆ ಬೇಕು, ಸ್ವಾತಂತ್ರ್ಯ ಬೇಕು ಅಂದರೆ ಒಬ್ಬ ಪುರುಷನ ಒಂದು ಪ್ರೀತಿಯ ಮೇಲೆ ಅಥವಾ ವಿವಾಹವೆಂಬ ಚೌಕಟ್ಟಿನಲ್ಲಿ ಆ ಬಿಡುಗಡೆಯನ್ನು ಬಯಸಬಾರ್ದು. ವಿನತೆ ಬಹುಶಃ ತನ್ನ ಮೆಟ್ರಿಕ್ ಓದು ಮುಗಿದಿತ್ತು. ಅವಳ ಓದನ್ನು ಮುಂದುವರಿಸಿಯೋ ಅಥವಾ ಕೆಲಸಕ್ಕೆ ಸೇರಿಯೋ ಅವಳಿಗೆ ಹೊಲಿಗೆ ಬರ್ತಿತ್ತು, ಚಿತ್ರಕಲೆ ಬರ್ತಿತ್ತು, ನರ್ತನ ಬರ್ತಿತ್ತು, ಏನೆಲ್ಲ ಬರ್ತಿತ್ತು. ತನ್ನ ಕಲೆ, ತನ್ನ ದುಡಿಮೆಯಿಂದ ಬಿಡುಗಡೆ ಕಂಡುಕೊಂಡಿದ್ದರೆ ಬಹುಶಃ ಗಾವ್ಕರ್ನಂತಹ ಒಬ್ಬ ಆತ್ಮರತಿಯುಳ್ಳ ವ್ಯಕ್ತಿಯನ್ನು ಅವಳು ಸಂಧಿಸೋ ಪ್ರಮೇಯ ಬರ್ತಿರ್ಲಿಲ್ಲ. ಆದರೆ ಏನು ಮಾಡೋದು, ಬದುಕಿನ ತೊರೆ ಹಾಗೇ ಹರಿಯುತ್ತೆ, ಅದರ ಹರಿವು ಹಾಗೇ ಇರುತ್ತೆ. ಮನುಷ್ಯ ತಪ್ಪುಗಳನ್ನು ಮಾಡಿನೇ ಕಲಿಬೇಕಾದ ಒಂದು ಅನಿವಾರ್ಯತೆ ಇದೆ. ಹಾಗಾಗಿನೇ ಈ ಭೂಮಿ ಕರ್ಮಭೂಮಿ ಆಗಿರೋದು. ಇಲ್ಲಿ ಎಲ್ಲರೂ ತಪ್ಪು ಮಾಡಿ ತಪ್ಪಿನ ಮೂಲಕನೇ ಕಲ್ತ್ಕೋಬೇಕಾಗುತ್ತೆ. ಹಾಗೇನೆ ನೀವೀಗ ಮಂಜುಳೆಯ ಕತೆ ನೋಡಿದ್ರೆ, ಮಂಜುಳೆಗೆ ಗರ್ಭಪಾತ ಆಗುತ್ತೆ. ಅವಳು ಪ್ರೀತಿಯನ್ನು ಹುಡುಕಿದ್ದಾಳೆ, ಮನೋಹರನೂ ಸಿಗಲಿಲ್ಲ, ಮತ್ತೆಲ್ಲೂ ಪ್ರೀತಿ ಸಿಗಲಿಲ್ಲ. ಆಕೆ ದುಃಖದಲ್ಲಿದ್ದಾಳೆ. ಅವಳಿಗೊಂದು ಖಾಲಿತನ ಇದೆ, ಒಂಟಿತನ ಇದೆ. ಅವಳ ಬಾಲ್ಯದಿಂದಲೇ ಅವಳ ಜೊತೆಗೆ ಗೆಳತಿಯಾಗಿರುವ ಅನಾಥ ಪ್ರಜ್ಞೆ ಇದೆ. ಹಾಗಾಗಿ ಅವಳಲ್ಲಿ ಬಹಳ ಮುಗ್ಧತೆಯೂ ಇದೆ, ಒಂದು ರೀತಿ ವಲ್ನರಬಿಲಿಟಿನೂ ಇದೆ. ಈ ಗಾವ್ಕರ್ ಯಾವಾಗ ಕಾಲು ಕಳ್ಕೊಳ್ತಾನೆ, ಅವ್ರಿಗೆ ದಿಲ್ಲಿಯ ಕಂಪನಿಯಲ್ಲಿ ಇರೋಕ್ಕಾಗೋದಿಲ್ಲ. ಆ ಸಂದರ್ಭದಲ್ಲಿ 2ನೇ ಯುದ್ಧ ಮುಗ್ದಿರುತ್ತೆ. ಯುದ್ಧದ ಸಂತ್ರಸ್ತರಿಗೆ ವಿನತೆ ಮತ್ತು ಅಂಜಲಿ ಮತ್ತು ಮಂಜುಳೆಯರು ವ್ಯಾಕ್ ಕೋಆರ್ಡಿನೇಟರ್ಸ್ ಆಗಿ, ವ್ಯಾಕ್ ವಾಲಂಟಿಯರ್ಸ್ ಆಗಿ, ಯುದ್ಧದ ವಾಲಂಟಿಯರ್ ಆಗಿ ಅಲ್ಲಿ ಹೋಗಿ ಸೇವೆ ಸಲ್ಲಿಸ್ತಾರೆ. ಅಲ್ಲಿ ಅವರ ಹೋರಾಟ ನಿಜವಾದ ಹೋರಾಟ ಆಗುತ್ತೆ. ಯುದ್ಧದ ಸಂತ್ರಸ್ತರ ಜೊತೆ ಇರ್ತಾರೆ, ಬಹಳಷ್ಟು ಕಾಲ ಸೇವೆ ಸಲ್ಲಿಸ್ತಾರೆ. ಅಂಜಲಿ ಮತ್ತೆ ಮುಂಬೈಗೆ ಹೋಗ್ತಾಳೆ. ಮಂಜುಳೆ ತನ್ನ ಗಮ್ಯವಾದ ಊರು
ತನ್ನ ಹುಟ್ಟೂರಿಗೆ ಬರ್ತಾಳೆ. ಅವಳ ಮನಸ್ಸಿನಲ್ಲಿ ತೀರದ ಖಾಲಿತನ, ಒಂಟಿತನ, ಒಂದು ರೀತಿಯ ದುಃಖ ಇವೆಲ್ಲ ಮೌನದಲ್ಲಿ ಪ್ರಕಟವಾಗುತ್ತಿರುತ್ತೆ. ಅವನ ಅಣ್ಣನಿಗೂ ಸ್ವಲ್ಪ ಬೇಸರ ಆಗುತ್ತೆ, ಏನು ತಂಗಿ ಹೀಗಾಗಿದ್ದಾಳೆ, ಅವಳಿಗೆ ಖಿನ್ನತೆಯ, ಏನು ಮಾಡಬೇಕು ಅಂತ. ಒಂದಿನ ಪತ್ರಿಕೆಯಲ್ಲಿ ಅನಾಥಾಶ್ರಮದ ಒಂದು ಜಾಹೀರಾತು ಬರುತ್ತೆ. ಅಲ್ಲಿ ಹೋಗಿ ಅವಳು ಸಂದರ್ಶನ ಕೊಡ್ತಾಳೆ. ಸೇಠ್ಜಿಗೆ ಬಹಳ ಇಷ್ಟ ಆಗ್ತಾಳೆ. ಅನಾಥಾಶ್ರಮದ ಉಸ್ತುವಾರಿಯನ್ನು ವಹಿಸ್ತಾಳೆ. ಬಹಳ ತನ್ನ ಶಕ್ತಿ ಮೀರಿ ಕೆಲಸ ಮಾಡಿ ಸೇಠ್ಜಿಯ ಮನಸ್ಸನ್ನು ಗೆಲ್ತಾಳೆ. ಇದು ಅವಳಿಗೆ ಬಿಡುಗಡೆಯ ಮಾರ್ಗ ಆಗುತ್ತೆ. ಪ್ರೀತಿ ಅವಳಿಗೆ ಬಿಡುಗಡೆ ತರಲಿಲ್ಲ, ಆದರೆ ವಿರಕ್ತಿ ಬಿಡುಗಡೆ ತರುತ್ತೆ. ಇದನ್ನೇ ಶಿವರಾಮ್ ಕಾರಂತರು ಮತ್ತೊಮ್ಮೆ ಮಂಜುಳೆಯ ಪಾತ್ರದ ಮೂಲಕ ಈ ಒಂದು ತತ್ವವನ್ನು ಪ್ರತಿಪಾದಿಸ್ತಿದ್ದಾರೆ. ಹೆಣ್ಮಕ್ಳಿಗೆ ಒಂದು ಸಂದೇಶ ಕೊಡ್ತಾ ಇದ್ದಾರೆ. ನೀವು ಭಾವನೆಯ ಹಿಂದೆ ಹೋದರೆ ಅಥವಾ ಯಾವುದೋ ಪುರುಷನಲ್ಲಿ ನಿಮ್ಮ ಸಾರ್ಥಕತೆಯನ್ನು ಹುಡುಕಿದ್ರೆ ಬಹುಶಃ ಬರೀ ನೋವೇ ಕಟ್ಟಿಟ್ಟ ಬುತ್ತಿಯಾಗಿರುತ್ತೆ. ಅದಕ್ಕೆ ಬದಲಾಗಿ ತಮ್ಮ ಒಂದು ದುಡಿಮೆಯಿಂದ ತಮ್ಮ ಸಮಾಜಕ್ಕೆ ತೀರಿಸಬೇಕಾಗಿರೋ ಋಣ, ಈಗ ಮಂಜುಳೆ ಯಾವ ಅನಾಥಾಶ್ರಮದಲ್ಲಿ ಸೇರಿ ಉಸ್ತುವಾರಿ ವಹಿಸಿದಾಳೆ, ಅದನ್ನು ಮಾಡಿದಾಗ ಜೀವನ ಸಾರ್ಥಕವಾಗುತ್ತೆ. ಅಂದರೆ ಅವರ ಬಿಡುಗಡೆ ಇರೋದು ವಿರಕ್ತಿಯಲ್ಲಿ, ಮೋಹದಲ್ಲಿ ಅಲ್ಲ ಅನ್ನೋದನ್ನ ಮತ್ತೆ ಮತ್ತೆ ಪ್ರತಿಪಾದಿಸ್ತಾ ಹೋಗ್ತಾರೆ. ಇದು ಅವರ ಸ್ತ್ರೀವಾದಿ ತತ್ವವಾಗಿದೆ. ಇದಾದ್ಮೇಲೆ ಏನಾಗುತ್ತೆ, ನಮ್ಮ ಮಂಜುಳೆ ಇನ್ನೊಂದು ಹೇಗೆ ನಮ್ಮ ಬದುಕಿನಲ್ಲಿ ಕಳಚಿಕೊಂಡಿರೋ ಕೊಂಡಿಗಳು ದಿಢೀರನೆ ಒಂದಾಗುತ್ತೆ, ಒಂದಕ್ಕೆ ಒಂದು ತಳುಕು ಹಾಕ್ಕೊಳ್ಳುತ್ತೆ, ಒಂದಾಗುತ್ತೆ ಅನ್ನೋದಕ್ಕೆ ಒಂದಿನ ಅವಳಿಗೆ ಗೊತ್ತಾಗುತ್ತೆ, ಗಾವ್ಕರ್ ಬೇರೆ ಯಾರೂ ಅಲ್ಲ, ತನ್ನ ಗೆಳತಿ ವಿನತೆಯ ಗಂಡ, ತಾನು ಅನ್ಯಾಯ ಮಾಡಿಬಿಟ್ಟೆ ಅನ್ನೋ ಭಾವನೆ ಬರುತ್ತೆ ಅವಳಿಗೆ. ಅವಳು ಅವನಿಗೆ ಕ್ಷಮೆ ಯಾಚಿಸ್ಬೇಕು ಅಂತಾನೆ ಅಂದ್ಕೊಳ್ತಾ ಇರ್ತಾಳೆ. ಅದಾದ್ಮೇಲೆ ಏನಾಗುತ್ತೆ, ನಾನಾಗಲೇ ಹೇಳ್ದಂಗೆ ಗಾವ್ಕರ್ ಸತ್ತಿದ್ದಾನೆ, ಕೆಲಸ ಹುಡುಕ್ತಾ ಬರ್ತಾರೆ. ಅಂದಹಾಗೆ ವಿನತೆಯನ್ನ ಮನೆಯಲ್ಲಿ ಕೂಡಿಟ್ಟು ಗಾವ್ಕರ್ ಹೋಗ್ತಿರ್ತಾನೆ ಅವನು ಬದುಕಿದ್ದಾಗ. ಈ ಪಾತ್ರದ ಬಗ್ಗೆ ನಾನು ಮಾತಾಡಬೇಕಾಗಿತ್ತು. ಅಲ್ಲಿ ಕೃಷ್ಣಾ ಬೆನ್ ಅನ್ನೋ ಒಂದು ಗುಜರಾತಿ ಮೂಲದ ಹೆಣ್ಣು ಮಗಳು ಬರ್ತಾಳೆ. ಅವಳೇನು ಮಾಡ್ತಾಳೆ, ಈ ರೀತಿ ಅನ್ಯಾಯಗಳು ನಡೀತಾ ಇರುತ್ತೆ ನಮ್ಮ ವಿನತೆಗೆ, ಅದನ್ನ ನೋಡಿ ಸಹಿಸಕ್ಕಾಗೋದಿಲ್ಲ. ಹಾಗಾಗಿ ಅಕ್ಕಪಕ್ಕ ಇರೋ ಹೆಣ್ಮಕ್ಳನ್ನೆಲ್ಲ ಕರ್ಕೊಂಡ್ಬಂದು ಸಂಘಟನೆ ಮಾಡ್ತಾಳೆ. ಅವನಿಗೆ ಪಬ್ಲಿಕ್ ಆಗಿ ಚೀಮಾರಿ ಹಾಕ್ತಾಳೆ. ಅವನು ಯಾವತ್ತೂ ಬೀಗ ಹಾಕ್ಕೊಂಡು ಹೋಗಬಾರ್ದು ಅನ್ನೋ ರೀತಿನಲ್ಲಿ ಮಾಡ್ತಾಳೆ. ಅಷ್ಟೇ ಅಲ್ಲ, ಅವಾಗವಾಗ ಆಕೆ ಪಕ್ಕ ಕೂತ್ಕೊಂಡು ಬುದ್ಧಿ ಹೇಳ್ತಾಳೆ, ನೀನು ಸುಮ್ಮನೆ ಇದ್ರೆ ಆಗಲ್ಲ, ನೀನೊಂದು ಸ್ವಲ್ಪ ಮಾತಾಡಬೇಕು ಅಂತ. ಇದು ಈ ಫೆಮಿನಿಸಮ್ ಅಥವಾ ಸ್ತ್ರೀವಾದದ ಎರಡನೇ ಅಲೆಯ ಒಂದು ಪ್ರಮುಖ ವಿಷಯ. ಏನಂದ್ರೆ ಹೆಣ್ಮಕ್ಳು ಮಾತಾಡಬೇಕು, ಅವ್ರಿಗೆ ಏನಾಗ್ತಿದೆ ಅನ್ನೋದು, ಅನ್ಯಾಯ ಅನ್ನೋದು ಅವ್ರಿಗೆ ಮನದಟ್ಟ ಆಗಬೇಕು. ಹಾಗೇನೆ ಸಂಘಟನೆ ಕೂಡ ಬಹಳ ಮುಖ್ಯ ಅಂತ. ಈ ಕೃಷ್ಣವೆನ್ ಅನ್ನೋ ಒಂದು ಪಾತ್ರ ಏನಿದೆ, ಸಂಘಟನಾ ಚತುರೆ ಮತ್ತೆ ಕಷ್ಟದಲ್ಲಿರೋ ವಿನತೆಗೆ ಒಂದು ಮನ ಮಿಡಿತಾಳಲ್ಲ, ಆಕೆ ಒಬ್ಬ ದೊಡ್ಡ ಸ್ತ್ರೀವಾದಿ ನಾಯಕಿಯಾಗಿ ಚಿತ್ರಿತವಾಗ್ತಾಳೆ. ಅದು ಬಹಳ ಪರಿಣಾಮಕಾರಿಯಾಗಿ ಬಂದಿದೆ. ಇದಾದ್ಮೇಲೆ ಏನಾಗುತ್ತೆ, ವಿನತೆ ಕೆಲಸ ಹುಡುಕ್ತಾ ಇರ್ತಾಳೆ. ಅನಾಥಾಶ್ರಮಕ್ಕೆ ಕೃಷ್ಣಬೆನ್ ಜೊತೆ ಬರ್ತಾಳೆ. ಆಗ ಬಂದಾಗ ಮಂಜುಳೆಗೆ ಬಹಳ ಸಂತೋಷ ಆಗುತ್ತೆ, ಕೆಲಸನೂ ಸಿಗತ್ತೆ. ಅದಾಗಿ 2-3 ದಿನ, 1-2 ವಾರ ಆದಮೇಲೆ ಏನಾಗುತ್ತೆ, ಯಾರೋ ಒಬ್ಬ ವ್ಯಕ್ತಿ ಹೆಣ್ಣು ಮಗುನ ದತ್ತು ತಗೊಳ್ಳಿ ಅಂತ ಬರ್ತಾನೆ. ಆ ಹೆಣ್ಣು ಮಗು ಬೇರೆ ಯಾರೋ ಅಲ್ಲ, ಮನೋಹರ ಇರ್ತಾನಲ್ಲ, ಅವನು ಪ್ರೇಯಸಿಗೆ ದಯಪಾಲಿಸಿದ ಮಗು. ಪ್ರೇಯಸಿ ಏನು ಅಂದರೆ, ಸಿನಿಮಾ ಅವಕಾಶಕ್ಕಾಗಿ ಬಂದ ಪ್ರೇಯಸಿ ಯಾವಾಗ ಹೆಣ್ಮಗು ಹುಟ್ಟುತ್ತೋ ಆಗ ಆ ಮಗುವನ್ನು ಅಲ್ಲೇ ಬಿಟ್ಟು ಓಡೋಗಿರ್ತಾಳೆ. ಮನೋಹರನ್ಗೆ ಆರೋಗ್ಯ ಕೈಕೊಟ್ಟಿರುತ್ತೆ. ಸದಾ ಕೆಮ್ತಾ ನರಳ್ತಾ ಇರ್ತಾನೆ. ಅವನು ತನ್ನ ಸಾವಿನ ದಿನಕ್ಕಾಗಿ ಕಾಯ್ತಾ ಇದ್ದಾನೇನೋ ಅನ್ನೋ ರೀತಿಯಲ್ಲಿ ಮನೋಹರ ಆ ಒಂದು ಪರಿಸ್ಥಿತಿಯಲ್ಲಿದ್ದಾನೆ. ಆಗ ಏನಾಗುತ್ತೆ, ಮಂಜುಳೆ ಇದೇನಪ್ಪ ವಾಸ್ತವ ಏನೋ ನಿಜ ಏನೋ ನೋಡ್ಕೊಂಬರೋಣ ಅಂತ ಮನೋಹರನ ಮನೆಗೆ ಹೋಗ್ತಾಳೆ. ಮನೋಹರನ ಮನೆಗೆ ಹೋದರೆ ಅವನನ್ನು ನೋಡಿ ಅವಳಿಗೆ ಸಂಕಟವಾಗ್ಬಿಡುತ್ತೆ. ನಾವಿಲ್ಲಿ ಅವರು ಸತ್ಯವಾನ್ ಸಾವಿತ್ರಿ ನಾಟಕ ಆಡ್ತಿದ್ರಲ್ಲ, ಅದರಲ್ಲಿ ಸಾವಿತ್ರಿಯ ಪಾತ್ರವನ್ನು ವಹಿಸಿದ್ದು ಮಂಜುಳೆಯೇ. ಪ್ರೀತಿಯ ವಿಷಯಕ್ಕೆ ಬಂದಾಗ ಅವಳು ಹೇಗಾದ್ರೂ ಮಾಡಿ ಮನೋಹರನನ್ನ ಉಳಿಸ್ಕೋಬೇಕು ಅಂತ ಆಸೆ ಬರುತ್ತೆ.
ಹಾಗಾಗಿ ಅವಳೇನು ಮಾಡ್ತಾಳೆ, ಡಾಕ್ಟ್ರನ್ನ ಕರೆಸ್ತಾಳೆ, ಅವನನ್ನು ಪರೀಕ್ಷೆಗೆ ಒಳಪಡಿಸ್ತಾಳೆ. ಆದರೆ ಏನು ಪ್ರಯೋಜನ ಆಗೋದಿಲ್ಲ. ಅವನು ಅಲ್ಲಿಂದ ತನ್ನ ಹುಟ್ಟೂರಿಗೆ ಹೋಗೋ ದಾರಿ ಮಧ್ಯದಲ್ಲೇ ಈಕೆ ಯಾರು ಅಂತ ಯೋಚನೆ ಮಾಡ್ತಾನೆ, ಪ್ರಾಣ ಬಿಡ್ತಾನೆ. ಅವನ ಬದುಕಿನ ಪ್ರಯಾಣವನ್ನು ಅರ್ಧಕ್ಕೆ ನಿಲ್ಲಿಸ್ಬಿಡ್ತಾನೆ. ಇದು ಮನೋಹರನ ಕತೆ. ಅವನ ಹೆಣ್ಮಗುವನ್ನು ಇವಳು ಅನಾಥಾಶ್ರಮಕ್ಕೆ ಕರ್ಕೊಂಡ್ಬರ್ತಾಳೆ. ಈ ವಿನತೆಯ 3 ಮಕ್ಕಳಿಗೂ ಆಶ್ರಯ ಮತ್ತು ಈ ಮಗುವನ್ನು ನೋಡ್ಕೋತಾಳೆ. ಆದರೆ ಆ ಮಗು ಉಳಿಯೋದಿಲ್ಲ. ಆ ಮಗು ಕೂಡ ಅವಳ ಪ್ರೀತಿಯ ದ್ಯೋತಕವೇ ಆಗಿದೆ. ಅವಳ ಮನಸ್ಸಿನಲ್ಲಿ ಅಳಿದುಳಿದಿರುವ ಭಾವನೆಗಳೇ ಆಗಿದೆ. ಅದನ್ನು ನಾವು ಅದಕ್ಕೆ ಸಂಕೇತವಾಗಿ ನೋಡ್ಬೋದು. ಯಾವಾಗ ಮನೋಹರ ಮತ್ತು ಅವನ ಮಗು ಎರಡೂ ಸತ್ತೋಗುತ್ತೋ ಅವಳಿಗೆ ಆಗ ನಿಜವಾದ ಬಿಡುಗಡೆ ಸಿಗುತ್ತೆ. ಅವಳ ಜೀವನದಲ್ಲಿ ಒಂದು ಭತ್ತದ ತೊರೆ ಸಿಗುತ್ತೆ. ಜೀವನದ ಉತ್ಸಾಹ ಇಮ್ಮಡಿಯಾಗುತ್ತೆ. ಹೀಗೆ ಕಥೆಯನ್ನು ಶಿವರಾಮ್ ಕಾರಂತರು ಕಟ್ಕೊಡ್ತಾರೆ. ಇದರಲ್ಲಿ ವಾಸ್ತವಿಕ ಚಿತ್ರಣವೂ ಇದೆ. ಇಲ್ಲಿ ಬರೋ ಹಲವಾರು ಮಹಿಳಾ ಪಾತ್ರಗಳು ಬಹಳ ಗಟ್ಟಿ ಪಾತ್ರಗಳು. ಎಲ್ಲೂ ಅವರು ಸೋಲು ಬಂದಾಗ ಕುಗ್ಗೋದಿಲ್ಲ. ಅವರು ಅಳುಮುಂಜಿಯರಲ್ಲ, ಅಥವಾ ಕೇವಲ ವಿಕ್ಟಿಮ್ಸ್ ಆಗಿ ಅಸಹಾಯಕರಾಗಿ ಇರೋದಿಲ್ಲ. ಆದರೆ ಅವ್ರಿಗೊಂದು ಏಜೆನ್ಸಿ ಇದೆ. ಅಂದರೆ ಕಷ್ಟ ಬಂದಾಗ ಏನು ಮಾಡಬೇಕೋ ಅದು. ಈಗ ಉದಾಹರಣೆಗೆ ಗಾವ್ಕರ್ ಯಾವಾಗ ಕಾಲು ಕಳ್ಕೊಂಡು ಬಂದು ವಿನತೆಯ ಆಶ್ರಯದಲ್ಲಿರ್ತಾನೋ ಆಗ ಅವಳು ಹೊಲಿಗೆ ಮಾಡಿ ತನ್ನ ಬದುಕನ್ನು ಮತ್ತೆ ಕಟ್ಕೊಳ್ಳೋ ಪ್ರಯತ್ನ ಪಡ್ತಾಳೆ. ಯಾವಾಗ ತುಂಬ ಖಾಲಿತನ ಅನಿಸುತ್ತೋ ಮಂಜುಳೆ ಆಗ ಅನಾಥಾಶ್ರಮದ ಉಸ್ತುವಾರಿ ವಹಿಸ್ತಾಳೆ, ನಿರ್ವಂಚನೆಯಿಂದ ಕೆಲಸ ಮಾಡ್ತಾಳೆ. ಹೀಗೆ ಅವರು ದುಡಿಮೆಯ ಮೂಲಕ ಜೀವನದ ಸಾರ್ಥಕ್ಯವನ್ನು ಪಡಿತಾರೆ, ಸ್ವಾವಲಂಬಿಗಳಾಗಿರ್ತಾರೆ, ಒಂದು ರೀತಿಯ ಸ್ವಾತಂತ್ರ್ಯವನ್ನು ತಮ್ಮದಾಗಿಸ್ಕೊಳ್ತಾರೆ. ಇದು ಈ ಒಂದು ಕಾದಂಬರಿಯ ಕುರಿತಾದ ಒಂದು ಕಿರು ಪರಿಚಯ. ಧನ್ಯವಾದ.